ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನಿದು? ಶ್ರಾವಣಿ ಮೇಡಮ್ ಯಾರ ಜೊತೆ ಆದರೂ ಮಾತಾಡಿದ್ರೆ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಯಾಕೆ ಹೀಗಾಗ್ತಿದೆ? ಇನ್ನು ಅಪ್ಪಿ ತಪ್ಪಿ ಅವರೇನಾದರೂ ಬೇರೆಯವ್ರನ್ನ ಮದುವೆ ಆಗಿಬಿಟ್ರೆ ನಾನು ಬದುಕಿರ್ತೀನ? ಸರಿ, ಹಾಗಾದರೆ ನಾನೇನು ಹೇಳಬೇಕು ಎಲ್ಲ ಹೇಳಿದ್ದೀನಿ, ನೀವು ಎಲ್ಲ ಹೇಳಿದ್ದೀರಾ. ನಾವು ಮತ್ತೆ ಸಿಗೋಣ. ಸರಿ ಶ್ರಾವಣಿ ಅವರೇ, ಟೇಕ್ ಕೇರ್, ಬಾಯ್. ಬಾಯ್. ಸರ್, ಶ್ರಾವಣಿ ಮೇಡಮು ಎಲ್ಲ ಮಾತಾಡಿದ್ದೀನಿ. ಓಕೆ. ಮೇಡಮ್, ಹುಡುಗ ಹೆಂಗೆ ಮೇಡಮ್? ಓಕೆನಾ? ಏನಂದ್ರಿ ಅವ್ರಿಗೆ? ಸುಬ್ರಹ್ಮಣ್ಯ ಅವರೇ, ನಂಗೆ ಯಾಕೋ ಹುಡುಗ ಹಿಡಿಸ್ಲಿಲ್ಲ. ಅನ್ಕೊಂಡೆ ಮೇಡಮ್, ಆ ಹುಡುಗನ ನೋಡ್ದಾಗ್ಲೇ ಅನ್ಕೊಂಡೆ ಸೂಟ್ ಹಾಕೊಂಡಿರೋರು ನಿಮಗೆ ಸೂಟೇ ಆಗಲ್ಲ ಅಂತ ಅನ್ಕೊಂಡೆ. ಅವನು ಯಾಕೋ ಸ್ವಲ್ಪ ಶೋಕಿ ಮಾಡೋದೆಲ್ಲ ಜಾಸ್ತಿ ಅನ್ಸುತ್ತೆ ಮೇಡಮ್. ನೀವು ಯಾರು ಮೇಡಮ್? ದೊಡ್ಡ ಮನೆ ಹುಡುಗಿ ಆದರೂ ಸಿಂಪಲ್ ಹುಡುಗಿ. ನಿಮ್ಮಂಥ ಒಳ್ಳೆ ಮನ್ಸಿರೋ ಹುಡುಗಿಗೆ ಒಳ್ಳೆ ಮನ್ಸಿರೋ ಹುಡುಗನೇ ಸಿಗ್ತಾನೆ ಮೇಡಮ್. ಹುಡ್ಕೋಣ ಬಿಡಿ. ಸಾಕು, ಇಷ್ಟೊಂದು ಮಾತಾಡೋ ಅವಶ್ಯಕತೆ ಇಲ್ಲ. ಒಬ್ಬ ಹುಡುಗನ್ ಮೀಟ್ ಆಗಿದೀವಿ ಅಷ್ಟೇ. ಇನ್ನೊಬ್ಬ ಹುಡುಗ ಇದ್ದಾನೆ, ಅವನನ್ನ ಹೋಗಿ ಮೀಟ್ ಆಗ್ಬೇಕು ನಾವು. ಮೇಡಮ್, ಅವನನ್ನಾದ್ರೂ ನಾನು ಹೋಗಿ ನೋಡ್ತೀನಿ, ನೀವು ಮನೆಗೆ ಹೋಗಿ ಮೇಡಮ್. ಆಗಲ್ಲ, ಇವಾಗ ನಾವು ಹೋಗಿ ಅವನನ್ನ ಮೀಟ್ ಆಗ್ತಿದೀವಿ ಅಷ್ಟೇ. ಬನ್ನಿ ಬೇಗ ಮೇಡಮ್. ಥ್ಯಾಂಕ್ಸ್ ಅಪ್ಪ ಆಂಜನೇಯ. ಇನ್ನೊಂದು ವಿಕೆಟ್ ಬಿದ್ದೋದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ನಾವೇ. ಕಬಡಪ್ಪ ತಂದೆ. ಹೇಳು, ನಿನ್ನ ಮನಸ್ಸಲ್ಲಿ ಯಾರಿದ್ದಾರೆ ಹೇಳು. ಅಮ್ಮವ್ರೆ, ಅದು ಮೊದಲೆಲ್ಲ ನನಗೆ ಈ ಮದುವೆ ಬಗ್ಗೆ ಆಸೆ ಗೀಸೆ ಎಲ್ಲ ಇರಲಿಲ್ಲ. ನಾನಾಯಿತು, ನನ್ನ ಹಾಡಾಯಿತು, ನನ್ನ ಕೆಲಸ ಆಯಿತು, ನನ್ನ ಅಜ್ಜಯ್ಯ, ಈಟೆ ನನ್ನ ಪ್ರಪಂಚ ಆಗಿತ್ತು. ಆದರೆ ಈಗ ಮದುವೆ ಮಾಡ್ಕೋಬೇಕು ಅಂತ ಮನಸ್ಸಾಗಿದೆಯಾ? ಅದರಲ್ಲೂ ಇತ್ತೀಚೆಗೆ ಈ ಮನೆಗೆ ಬನ್ಯಾಕೆ? ಅದಕ್ಕೆ ಯಾಕೆ ಇಷ್ಟೊಂದು ನಾಚಿಕೆ ಪಟ್ಕೋತಿದೀಯಾ? ಮದುವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಳ್ಬೇಕು ಅನ್ನೋ ಆಸೆ ಬರೋದು ಸಹಜ. ಅದಕ್ಕೆ ಯಾಕೆ ಇಷ್ಟೊಂದು ನಾಚಿಕೆ? ಅಂದರೆ ಇಂಥವ್ರನ್ನೇ ಮದುವೆ ಆಗಬೇಕು ಅಂತ ನಿಂಗೆ ಆಸೆ ಇದೆಯೋ? ಅಮ್ಮವ್ರೆ, ಮೊದಲೆಲ್ಲ ನಾನು ಇದ್ರ ಬಗ್ಗೆ ಯಾವತ್ತೂ ಕನಸೆ ಕಂಡಿರಲಿಲ್ಲ. ಆದರೆ ಇತ್ತೀಚೆಗೆ ನನ್ನ ಮನಸ್ಸಿನಾಗೆ 1000 ಕನಸುಗಳು ಉಟ್ಕೊಳ್ತಾ ಇವೆ. ನನ್ನ ಕನಸಿನ ರಾಜ್ಕುಮಾರ ಹೆಂಗೆಲ್ಲ ಇರಬೇಕು ಅಂತ ಅನ್ಕೊಂತಿದ್ನೋ ಅಂಥ ರಾಜ್ಕುಮಾರನೇ ನನಗೆ ಸಿಗ್ತಾನೆ, ಸಿಗ್ಲೇಬೇಕು. ಇಂಥ ಒಳ್ಳೆ ರಾಜ್ಕುಮಾರಿ ಕೈ ಹಿಡಿಯೋಕ್ಕೆ ಆ ರಾಜ್ಕುಮಾರ ಎಲ್ಲಿದ್ರೂ ಓಡ್ ಬರಲೇಬೇಕು. ಹೇಳು, ಯಾರ ಹುಡುಗ? ಈಗಾಗಲೇ ಯಾರಾದರೂ ನಿನ್ನ ಮನಸ್ಸನ್ನು ಗೆದ್ದಿದ್ದಾರಾ? ಅದು ಈ ಮನೆಯಾಗೆ ಮದನ್ ಅವರಲ್ಲ, ಅವರು.